ಕಳೆದ ಒಂದು 15-20 ದಿನದಿಂದ ಮೆಕ್ಕೆಜೋಳಕ್ಕೆ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದು ನಮ್ಮ ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಆಲೂರು ಭಾಗದಲ್ಲಿ ಮತ್ತು ಅರಕಲಗೂಡು ಭಾಗದಲ್ಲಿ ಕೆಲವು ಕಡೆ ಜೋಳ ಬಿತ್ತನೆ ಆದ ಒಂದು 15-20 ದಿನದಲ್ಲಿ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದೊಂದು ಏನಂತ ಹೇಳ್ತಾರಲ್ಲ, ಏರ್ಬೋರ್ನ್ ಡಿಸೀಸು. ಮತ್ತು ಕ್ರಾಪ್ ರೊಟೇಷನ್ನ ನಮ್ಮ ರೈತರುಗಳು ಪಾಲಿಸ್ತಾ ಇಲ್ಲ. ಹಾಗಾಗಿ ಒಂದು ಫಂಗಲ್ ಡಿಸೀಸ್ ಬಗ್ಗೆ ತುರ್ತಾಗಿ ನಾವೊಂದು ಇವತ್ತೊಂದು ಸಭೆಯನ್ನು ಮಾಡಿದ್ವಿ. ಇಡಿಯವರು ಆಗಲೇ ಲ್ಯಾಬ್ಗೆ ಕಳಿಸಿ ಇನ್ನೊಂದು 3 ದಿನದಲ್ಲಿ GKVK ಗೆ ಬೀಜಗಳನ್ನ ಕಳಿಸಿದ್ದಾರೆ. ಸುಮಾರು ಎಷ್ಟು ಸ್ಯಾಂಪಲ್ಸ್ ಕಳಿಸಿದ್ದೀವಿ ನಾವು? ಸುಮಾರು ಒಂದು 1000 ಸ್ಯಾಂಪಲ್ಸ್ ಕಳಿಸಿದ್ದೀವಿ ಅನ್ಕೊತೀವಿ. ಪ್ರತಿ ತಾಲೂಕಿಂದ ಒಂದು 60-70 ಸ್ಯಾಂಪಲ್ಸ್ನ ನಾವು ಕಳಿಸಿದ್ದೀವಿ. GKVK 3 ಡೇಸಲ್ಲಿ ನಮಗೆ ರಿಪೋರ್ಟ್ ಬರ್ತದೆ. ಅದು ಕಳಪೆ ಬೀಜದಿಂದ ಆಗಿದೆಯಾ, ಇಲ್ಲ ಅಂದರೆ ಫಂಗಲ್ ಡಿಸೀಸ್ ಆಗಿದೆಯಾ ಅಂತ. ಅದು ಇನ್ನೊಂದು 3 ದಿನದಲ್ಲಿ ಆ ರಿಪೋರ್ಟ್ ಸಹ ಬರ್ತದೆ. ಮೊದಲನೇ ಸೂಚನೆ ಅಂತ ಏನಂತ ಹೇಳಿದ್ರೆ, ಕ್ರಾಪ್ ರೊಟೇಷನ್ನ ಪಾಲಿಸಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಇದೆ. ಹಾಗಾಗಿ ಕ್ರಾಪ್ ರೊಟೇಷನ್ನ ನಮ್ಮ ರೈತರು ಪಾಲಿಸ್ತಾ ಇರೋದ್ರಿಂದ ಈ ಒಂದು ಫಂಗಲ್ ಡಿಸೀಸ್ ಬರ್ತಿದೆ ಅಂತ ನಮ್ಮ ಸೈಂಟಿಸ್ಟ್ ಅವರು ಇವತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ ಸಭೆಯಲ್ಲಿ. ಜೊತೆಗೆ ಮೆಡಿಸಿನ್ಸ್ನ ಇಷ್ಟು ದಿನ ನಾವು ಕೊಡ್ತಿರಲಿಲ್ಲ. ಈಗ ಸುಮಾರು ಎಷ್ಟು ಪರ್ಸೆಂಟ್ ಸಬ್ಸಿಡಿಲಿ? 50% ಸಬ್ಸಿಡಿಲಿ ನಾವು ಮೆಡಿಸಿನ್ಸ್, ಆ ಫಂಗಲ್ ಡಿಸೀಸ್ಗೆ ಏನೇನು ಮೆಡಿಸಿನ್ಸ್ ಬೇಕನ್ನೋದನ್ನು ನಾಳೆ ಅಂದರೆ ಮಂಗಳವಾರ, ನಾಳೆ ಸಂಜೆ ಒಳಗಡೆ ಎಲ್ಲ ರೈತ ಸಂಪರ್ಕ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 38 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಆ 38 ರೈತ ಸಂಪರ್ಕ ಕೇಂದ್ರಕ್ಕೆ ಔಷಧಿಯನ್ನು ನಾಳೆ ಸಂಜೆ ಒಳಗೆ ವಿತರಣೆಯನ್ನು ಮಾಡ್ತೀವಿ. 50% ಇದರಲ್ಲಿ ಸಬ್ಸಿಡಿ ದರದಲ್ಲಿ ನಾವು ವಿತರಣೆಯನ್ನು ಮಾಡಿ ಯಾವಾಗ ಈ ಕಾಯಿಲೆಗಳ ಅರಿವು ಮೂಡಿಸಿ ಆ ಕೆಲಸವನ್ನು ಮಾಡೋದು. ಕಳೆದ ಒಂದು 15-20 ದಿನದಿಂದ ಮೆಕ್ಕೆಜೋಳಕ್ಕೆ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದು ನಮ್ಮ ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಆಲೂರು ಭಾಗದಲ್ಲಿ ಮತ್ತು ಅರಕಲಗೂಡು ಭಾಗದಲ್ಲಿ ಕೆಲವು ಕಡೆ ಜೋಳ ಬಿತ್ತನೆ ಆದ ಒಂದು 15-20 ದಿನದಲ್ಲಿ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದೊಂದು ಏನಂತ ಹೇಳ್ತಾರಲ್ಲ, ಏರ್ಬೋರ್ನ್ ಡಿಸೀಸು. ಮತ್ತು ಕ್ರಾಪ್ ರೊಟೇಷನ್ನ ನಮ್ಮ ರೈತರುಗಳು ಪಾಲಿಸ್ತಾ ಇಲ್ಲ. ಹಾಗಾಗಿ ಒಂದು ಫಂಗಲ್ ಡಿಸೀಸ್ ಬಗ್ಗೆ ತುರ್ತಾಗಿ ನಾವೊಂದು ಇವತ್ತೊಂದು ಸಭೆಯನ್ನು ಮಾಡಿದ್ವಿ. ಇಡಿಯವರು ಆಗಲೇ ಲ್ಯಾಬ್ಗೆ ಕಳಿಸಿ ಇನ್ನೊಂದು 3 ದಿನದಲ್ಲಿ GKVK ಗೆ ಬೀಜಗಳನ್ನ ಕಳಿಸಿದ್ದಾರೆ. ಸುಮಾರು ಎಷ್ಟು ಸ್ಯಾಂಪಲ್ಸ್ ಕಳಿಸಿದ್ದೀವಿ ನಾವು? ಸುಮಾರು ಒಂದು 1000 ಸ್ಯಾಂಪಲ್ಸ್ ಕಳಿಸಿದ್ದೀವಿ ಅನ್ಕೊತೀವಿ. ಪ್ರತಿ ತಾಲೂಕಿಂದ ಒಂದು 60-70 ಸ್ಯಾಂಪಲ್ಸ್ನ ನಾವು ಕಳಿಸಿದ್ದೀವಿ. GKVK 3 ಡೇಸಲ್ಲಿ ನಮಗೆ ರಿಪೋರ್ಟ್ ಬರ್ತದೆ. ಅದು ಕಳಪೆ ಬೀಜದಿಂದ ಆಗಿದೆಯಾ, ಇಲ್ಲ ಅಂದರೆ ಫಂಗಲ್ ಡಿಸೀಸ್ ಆಗಿದೆಯಾ ಅಂತ. ಅದು ಇನ್ನೊಂದು 3 ದಿನದಲ್ಲಿ ಆ ರಿಪೋರ್ಟ್ ಸಹ ಬರ್ತದೆ. ಮೊದಲನೇ ಸೂಚನೆ ಅಂತ ಏನಂತ ಹೇಳಿದ್ರೆ, ಕ್ರಾಪ್ ರೊಟೇಷನ್ನ ಪಾಲಿಸಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಇದೆ. ಹಾಗಾಗಿ ಕ್ರಾಪ್ ರೊಟೇಷನ್ನ ನಮ್ಮ ರೈತರು ಪಾಲಿಸ್ತಾ ಇರೋದ್ರಿಂದ ಈ ಒಂದು ಫಂಗಲ್ ಡಿಸೀಸ್ ಬರ್ತಿದೆ ಅಂತ ನಮ್ಮ ಸೈಂಟಿಸ್ಟ್ ಅವರು ಇವತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ ಸಭೆಯಲ್ಲಿ. ಜೊತೆಗೆ ಮೆಡಿಸಿನ್ಸ್ನ ಇಷ್ಟು ದಿನ ನಾವು ಕೊಡ್ತಿರಲಿಲ್ಲ. ಈಗ ಸುಮಾರು ಎಷ್ಟು ಪರ್ಸೆಂಟ್ ಸಬ್ಸಿಡಿಲಿ? 50% ಸಬ್ಸಿಡಿಲಿ ನಾವು ಮೆಡಿಸಿನ್ಸ್, ಆ ಫಂಗಲ್ ಡಿಸೀಸ್ಗೆ ಏನೇನು ಮೆಡಿಸಿನ್ಸ್ ಬೇಕನ್ನೋದನ್ನು ನಾಳೆ ಅಂದರೆ ಮಂಗಳವಾರ, ನಾಳೆ ಸಂಜೆ ಒಳಗಡೆ ಎಲ್ಲ ರೈತ ಸಂಪರ್ಕ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 38 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಆ 38 ರೈತ ಸಂಪರ್ಕ ಕೇಂದ್ರಕ್ಕೆ ಔಷಧಿಯನ್ನು ನಾಳೆ ಸಂಜೆ ಒಳಗೆ ವಿತರಣೆಯನ್ನು ಮಾಡ್ತೀವಿ. 50% ಇದರಲ್ಲಿ ಸಬ್ಸಿಡಿ ದರದಲ್ಲಿ ನಾವು ವಿತರಣೆಯನ್ನು ಮಾಡಿ ಯಾವಾಗ ಈ ಕಾಯಿಲೆಗಳ ಅರಿವು ಮೂಡಿಸಿ ಆ ಕೆಲಸವನ್ನು ಮಾಡೋದು. ಕಳೆದ ಒಂದು 15-20 ದಿನದಿಂದ ಮೆಕ್ಕೆಜೋಳಕ್ಕೆ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದು ನಮ್ಮ ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಆಲೂರು ಭಾಗದಲ್ಲಿ ಮತ್ತು ಅರಕಲಗೂಡು ಭಾಗದಲ್ಲಿ ಕೆಲವು ಕಡೆ ಜೋಳ ಬಿತ್ತನೆ ಆದ ಒಂದು 15-20 ದಿನದಲ್ಲಿ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದೊಂದು ಏನಂತ ಹೇಳ್ತಾರಲ್ಲ, ಏರ್ಬೋರ್ನ್ ಡಿಸೀಸು. ಮತ್ತು ಕ್ರಾಪ್ ರೊಟೇಷನ್ನ ನಮ್ಮ ರೈತರುಗಳು ಪಾಲಿಸ್ತಾ ಇಲ್ಲ. ಹಾಗಾಗಿ ಒಂದು ಫಂಗಲ್ ಡಿಸೀಸ್ ಬಗ್ಗೆ ತುರ್ತಾಗಿ ನಾವೊಂದು ಇವತ್ತೊಂದು ಸಭೆಯನ್ನು ಮಾಡಿದ್ವಿ. ಇಡಿಯವರು ಆಗಲೇ ಲ್ಯಾಬ್ಗೆ ಕಳಿಸಿ ಇನ್ನೊಂದು 3 ದಿನದಲ್ಲಿ GKVK ಗೆ ಬೀಜಗಳನ್ನ ಕಳಿಸಿದ್ದಾರೆ. ಸುಮಾರು ಎಷ್ಟು ಸ್ಯಾಂಪಲ್ಸ್ ಕಳಿಸಿದ್ದೀವಿ ನಾವು? ಸುಮಾರು ಒಂದು 1000 ಸ್ಯಾಂಪಲ್ಸ್ ಕಳಿಸಿದ್ದೀವಿ ಅನ್ಕೊತೀವಿ. ಪ್ರತಿ ತಾಲೂಕಿಂದ ಒಂದು 60-70 ಸ್ಯಾಂಪಲ್ಸ್ನ ನಾವು ಕಳಿಸಿದ್ದೀವಿ. GKVK 3 ಡೇಸಲ್ಲಿ ನಮಗೆ ರಿಪೋರ್ಟ್ ಬರ್ತದೆ. ಅದು ಕಳಪೆ ಬೀಜದಿಂದ ಆಗಿದೆಯಾ, ಇಲ್ಲ ಅಂದರೆ
ಫಂಗಲ್ ಡಿಸೀಸ್ ಆಗಿದೆಯಾ ಅಂತ. ಅದು ಇನ್ನೊಂದು 3 ದಿನದಲ್ಲಿ ಆ ರಿಪೋರ್ಟ್ ಸಹ ಬರ್ತದೆ. ಮೊದಲನೇ ಸೂಚನೆ ಅಂತ ಏನಂತ ಹೇಳಿದ್ರೆ ಕ್ರಾಪ್ ರೊಟೇಷನ್ನ ಪಾಲಿಸಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಇದೆ. ಹಾಗಾಗಿ ಕ್ರಾಪ್ ರೊಟೇಷನ್ನ ನಮ್ಮ ರೈತರು ಪಾಲಿಸ್ತಾ ಇರೋದ್ರಿಂದ ಈವನ್ ಫಂಗಲ್ ಡಿಸೀಸ್ ಬರ್ತಿದೆ ಅಂತ ನಮ್ಮ ಸೈಂಟಿಸ್ಟ್ ಅವರು ಇವತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ ಸಭೆಯಲ್ಲಿ. ಜೊತೆಗೆ ಮೆಡಿಸಿನ್ಸ್ನ ಇಷ್ಟು ದಿನ ನಾವು ಕೊಡ್ತಿರಲಿಲ್ಲ. ಈಗ ಸುಮಾರು ಎಷ್ಟು ಪರ್ಸೆಂಟ್ ಸಬ್ಸಿಡಿಲಿ 50% ಸಬ್ಸಿಡಿಲಿ ನಾವು ಮೆಡಿಸಿನ್ಸ್, ಆ ಫಂಗಲ್ ಡಿಸೀಸ್ಗೆ ಏನೇನು ಮೆಡಿಸಿನ್ಸ್ ಬೇಕನ್ನೋದನ್ನು ನಾಳೆ ಅಂದರೆ ಮಂಗಳವಾರ ನಾಳೆ ಸಂಜೆ ಒಳಗಡೆ ಎಲ್ಲ ರೈತ ಸಂಪರ್ಕ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 38 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಆ 38 ರೈತ ಸಂಪರ್ಕ ಕೇಂದ್ರಕ್ಕೆ ಔಷಧಿಯನ್ನು ನಾಳೆ ಸಂಜೆ ಒಳಗೆ ವಿತರಣೆಯನ್ನು ಮಾಡ್ತೀವಿ. 50% ಇದರಲ್ಲಿ ಸಬ್ಸಿಡಿ ದರದಲ್ಲಿ ನಾವು ವಿತರಣೆಯನ್ನು ಮಾಡಿ ಯಾವಾಗ ಈ ಕಾಯಿಲೆಗಳ ಅರಿವು ಮೂಡಿಸಿ ಆ ಕೆಲಸವನ್ನು ಮಾಡೋದು. ಕಳೆದ ಒಂದು 15-20 ದಿನದಿಂದ ಮೆಕ್ಕೆಜೋಳಕ್ಕೆ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದು ನಮ್ಮ ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಆಲೂರು ಭಾಗದಲ್ಲಿ ಮತ್ತು ಅರಕಲಗೂಡು ಭಾಗದಲ್ಲಿ ಕೆಲವು ಕಡೆ ಜೋಳ ಬಿತ್ತನೆ ಆದ ಒಂದು 15-20 ದಿನದಲ್ಲಿ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದೊಂದು ಏನಂತ ಹೇಳ್ತಾರಲ್ಲ, ಏರ್ಬೋರ್ನ್ ಡಿಸೀಸು. ಮತ್ತು ಕ್ರಾಪ್ ರೊಟೇಷನ್ನ ನಮ್ಮ ರೈತರುಗಳು ಪಾಲಿಸ್ತಾ ಇಲ್ಲ. ಹಾಗಾಗಿ ಒಂದು ಫಂಗಲ್ ಡಿಸೀಸ್ ಬಗ್ಗೆ ತುರ್ತಾಗಿ ನಾವೊಂದು ಇವತ್ತೊಂದು ಸಭೆಯನ್ನು ಮಾಡಿದ್ವಿ. ಇಡಿಯವರು ಆಗಲೇ ಲ್ಯಾಬ್ಗೆ ಕಳಿಸಿ ಇನ್ನೊಂದು 3 ದಿನದಲ್ಲಿ GKVK ಗೆ ಬೀಜಗಳನ್ನ ಕಳಿಸಿದ್ದಾರೆ. ಸುಮಾರು ಎಷ್ಟು ಸ್ಯಾಂಪಲ್ಸ್ ಕಳಿಸಿದ್ದೀವಿ ನಾವು? ಸುಮಾರು ಒಂದು 1000 ಸ್ಯಾಂಪಲ್ಸ್ ಕಳಿಸಿದ್ದೀವಿ ಅನ್ಕೊತೀವಿ. ಪ್ರತಿ ತಾಲೂಕಿಂದ ಒಂದು 60-70 ಸ್ಯಾಂಪಲ್ಸ್ನ ನಾವು ಕಳಿಸಿದ್ದೀವಿ. GKVK 3 ಡೇಸಲ್ಲಿ ನಮಗೆ ರಿಪೋರ್ಟ್ ಬರ್ತದೆ. ಅದು ಕಳಪೆ ಬೀಜದಿಂದ ಆಗಿದೆಯಾ, ಇಲ್ಲ ಅಂದರೆ ಫಂಗಲ್ ಡಿಸೀಸ್ ಆಗಿದೆಯಾ ಅಂತ. ಅದು ಇನ್ನೊಂದು 3 ದಿನದಲ್ಲಿ ಆ ರಿಪೋರ್ಟ್ ಸಹ ಬರ್ತದೆ. ಮೊದಲನೇ ಸೂಚನೆ ಅಂತ ಏನಂತ ಹೇಳಿದ್ರೆ ಕ್ರಾಪ್ ರೊಟೇಷನ್ನ ಪಾಲಿಸಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಇದೆ. ಹಾಗಾಗಿ ಕ್ರಾಪ್ ರೊಟೇಷನ್ನ ನಮ್ಮ ರೈತರು ಪಾಲಿಸ್ತಾ ಇರೋದ್ರಿಂದ ಈವನ್ ಫಂಗಲ್ ಡಿಸೀಸ್ ಬರ್ತಿದೆ ಅಂತ ನಮ್ಮ ಸೈಂಟಿಸ್ಟ್ ಅವರು ಇವತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ ಸಭೆಯಲ್ಲಿ. ಜೊತೆಗೆ ಮೆಡಿಸಿನ್ಸ್ನ ಇಷ್ಟು ದಿನ ನಾವು ಕೊಡ್ತಿರಲಿಲ್ಲ. ಈಗ ಸುಮಾರು ಎಷ್ಟು ಪರ್ಸೆಂಟ್ ಸಬ್ಸಿಡಿಲಿ 50% ಸಬ್ಸಿಡಿಲಿ ನಾವು ಮೆಡಿಸಿನ್ಸ್, ಆ ಫಂಗಲ್ ಡಿಸೀಸ್ಗೆ ಏನೇನು ಮೆಡಿಸಿನ್ಸ್ ಬೇಕನ್ನೋದನ್ನು ನಾಳೆ ಅಂದರೆ ಮಂಗಳವಾರ ನಾಳೆ ಸಂಜೆ ಒಳಗಡೆ ಎಲ್ಲ ರೈತ ಸಂಪರ್ಕ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 38 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಆ 38 ರೈತ ಸಂಪರ್ಕ ಕೇಂದ್ರಕ್ಕೆ ಔಷಧಿಯನ್ನು ನಾಳೆ ಸಂಜೆ ಒಳಗೆ ವಿತರಣೆಯನ್ನು ಮಾಡ್ತೀವಿ. 50% ಇದರಲ್ಲಿ ಸಬ್ಸಿಡಿ ದರದಲ್ಲಿ ನಾವು ವಿತರಣೆಯನ್ನು ಮಾಡಿ ಯಾವಾಗ ಈ ಕಾಯಿಲೆಗಳ ಅರಿವು ಮೂಡಿಸಿ ಆ ಕೆಲಸವನ್ನು ಮಾಡೋದು. ಕಳೆದ ಒಂದು 15-20 ದಿನದಿಂದ ಮೆಕ್ಕೆಜೋಳಕ್ಕೆ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದು ನಮ್ಮ ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣ, ಆಲೂರು ಭಾಗದಲ್ಲಿ ಮತ್ತು ಅರಕಲಗೂಡು ಭಾಗದಲ್ಲಿ ಕೆಲವು ಕಡೆ ಜೋಳ ಬಿತ್ತನೆ ಆದ ಒಂದು 15-20 ದಿನದಲ್ಲಿ ಫಂಗಲ್ ಡಿಸೀಸ್ ಕಾಡ್ತಾ ಇದೆ. ಅದೊಂದು ಏನಂತ ಹೇಳ್ತಾರಲ್ಲ, ಏರ್ಬೋರ್ನ್ ಡಿಸೀಸು. ಮತ್ತು ಕ್ರಾಪ್ ರೊಟೇಷನ್ನ ನಮ್ಮ ರೈತರುಗಳು ಪಾಲಿಸ್ತಾ ಇಲ್ಲ. ಹಾಗಾಗಿ ಒಂದು ಫಂಗಲ್ ಡಿಸೀಸ್ ಬಗ್ಗೆ ತುರ್ತಾಗಿ ನಾವೊಂದು ಇವತ್ತೊಂದು ಸಭೆಯನ್ನು ಮಾಡಿದ್ವಿ. ಇಡಿಯವರು ಆಗಲೇ ಲ್ಯಾಬ್ಗೆ ಕಳಿಸಿ ಇನ್ನೊಂದು 3 ದಿನದಲ್ಲಿ GKVK ಗೆ ಬೀಜಗಳನ್ನ ಕಳಿಸಿದ್ದಾರೆ. ಸುಮಾರು ಎಷ್ಟು ಸ್ಯಾಂಪಲ್ಸ್ ಕಳಿಸಿದ್ದೀವಿ ನಾವು? ಸುಮಾರು ಒಂದು 1000 ಸ್ಯಾಂಪಲ್ಸ್ ಕಳಿಸಿದ್ದೀವಿ ಅನ್ಕೊತೀವಿ. ಪ್ರತಿ ತಾಲೂಕಿಂದ ಒಂದು 60-70 ಸ್ಯಾಂಪಲ್ಸ್ನ ನಾವು ಕಳಿಸಿದ್ದೀವಿ. GKVK 3 ಡೇಸಲ್ಲಿ ನಮಗೆ ರಿಪೋರ್ಟ್ ಬರ್ತದೆ. ಅದು ಕಳಪೆ ಬೀಜದಿಂದ ಆಗಿದೆಯಾ, ಇಲ್ಲ ಅಂದರೆ ಫಂಗಲ್ ಡಿಸೀಸ್ ಆಗಿದೆಯಾ ಅಂತ. ಅದು ಇನ್ನೊಂದು 3 ದಿನದಲ್ಲಿ ಆ ರಿಪೋರ್ಟ್ ಸಹ ಬರ್ತದೆ. ಮೊದಲನೇ ಸೂಚನೆ ಅಂತ ಏನಂತ ಹೇಳಿದ್ರೆ ಕ್ರಾಪ್ ರೊಟೇಷನ್ನ ಪಾಲಿಸಿ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು. ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಸೌತ್ ಕರ್ನಾಟಕದಲ್ಲಿ ಸ್ವಲ್ಪ ಹೈನುಗಾರಿಕೆ ಜಾಸ್ತಿ ಇದೆ. ಹಾಗಾಗಿ ಕ್ರಾಪ್ ರೊಟೇಷನ್ನ ನಮ್ಮ ರೈತರು ಪಾಲಿಸ್ತಾ ಇರೋದ್ರಿಂದ ಈವನ್ ಫಂಗಲ್ ಡಿಸೀಸ್ ಬರ್ತಿದೆ ಅಂತ ನಮ್ಮ ಸೈಂಟಿಸ್ಟ್ ಅವರು ಇವತ್ತೊಂದು ಮಾಹಿತಿ ಕೊಟ್ಟಿದ್ದಾರೆ ಸಭೆಯಲ್ಲಿ. ಜೊತೆಗೆ ಮೆಡಿಸಿನ್ಸ್ನ ಇಷ್ಟು ದಿನ ನಾವು ಕೊಡ್ತಿರಲಿಲ್ಲ. ಈಗ ಸುಮಾರು ಎಷ್ಟು ಪರ್ಸೆಂಟ್ ಸಬ್ಸಿಡಿಲಿ 50% ಸಬ್ಸಿಡಿಲಿ ನಾವು ಮೆಡಿಸಿನ್ಸ್, ಆ ಫಂಗಲ್ ಡಿಸೀಸ್ಗೆ ಏನೇನು ಮೆಡಿಸಿನ್ಸ್ ಬೇಕನ್ನೋದನ್ನು ನಾಳೆ ಅಂದರೆ ಮಂಗಳವಾರ ನಾಳೆ ಸಂಜೆ ಒಳಗಡೆ ಎಲ್ಲ ರೈತ ಸಂಪರ್ಕ ಕೇಂದ್ರ ನಮ್ಮ ಜಿಲ್ಲೆಯಲ್ಲಿ ಸುಮಾರು 38 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಆ 38 ರೈತ ಸಂಪರ್ಕ ಕೇಂದ್ರಕ್ಕೆ ಔಷಧಿಯನ್ನು ನಾಳೆ ಸಂಜೆ ಒಳಗೆ ವಿತರಣೆಯನ್ನು ಮಾಡ್ತೀವಿ. 50% ಇದರಲ್ಲಿ ಸಬ್ಸಿಡಿ ದರದಲ್ಲಿ ನಾವು ವಿತರಣೆಯನ್ನು ಮಾಡಿ ಯಾವಾಗ ಈ ಕಾಯಿಲೆಗಳ ಅರಿವು ಮೂಡಿಸಿ ಆ ಕೆಲಸವನ್ನು ಮಾಡೋದು.